ಗುಡ್ ಮಾರ್ನಿಂಗ್. ಇವತ್ತು ಬ್ಯಾಂಗ್ಳೂರ್ ಹಾಸ್ಪಿಟಲ್ಸ್ ಆ್ಯಂಡ್ ಪೀನಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆಗೆ ಒಂದು ಮ್ಯಾರಥಾನ್ ಅಂತ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ಲಿ ನಾವು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು. PIA ಪ್ರೆಸಿಡೆಂಟ್ ಆಗಿರೋರು ನಮಗೆ ಅವಕಾಶ ಕೊಟ್ಟಿದ್ದರು. ಅವ್ರ ಥಾಟ್ಸ್ ಏನಂದರೆ ಪೀನಿಯಾ ಅಲ್ಲಿ ಎಂಪ್ಲಾಯೀಸ್ ಎಂಟರ್ಪ್ರಿನರ್ಸ್ ಎಲ್ಲರಿಗೂ ಒಂದು ಒಳ್ಳೆ ಹೆಲ್ತ್ ಡೈರೆಕ್ಷನ್ ಇರಬೇಕು, ಹೆಲ್ತ್ ಡೈರೆಕ್ಟಿವ್ ಇರಬೇಕು ಅಂತ. ಆ್ಯಕ್ಚುಲಿ ನಾವು ಫಸ್ಟ್ ಅವ್ರ ಹತ್ರ ಮಾತಾಡುವಾಗ ಯಾವ ಥರ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ಸರೇ ಈ ಸಜೆಷನ್ ಕೊಟ್ಟಿದ್ದರು. ನಮಗೆ ತುಂಬ ಸಂತೋಷ ಇದೆ ಈ ಇವೆಂಟಲ್ಲಿ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದಕ್ಕೆ. ಮೇನ್ ಎಜೆಂಡಾ ಏನಂದರೆ ಹೆಲ್ತ್, ಮೇನ್ಲಿ ಹಾರ್ಟ್ ಆ್ಯಂಡ್ ಸ್ಟ್ರೋಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ರೆಗ್ಯುಲರ್ ವಾಕಿಂಗ್ ಒಂದು 30% ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇದೆ. ಆ್ಯಂಡ್ ಮೆಂಟಲ್ ಹೆಲ್ತ್ ಆ್ಯಂಡ್ ಸೆಡೆಂಟರಿ ಲೈಫ್ ಸ್ಟೈಲ್ ತುಂಬ ಕಾಮನ್ ಪ್ರಾಬ್ಲಮ್ಸ್ ಇಲ್ಲಿ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಅವೇರ್ನೆಸ್ ಮಾಡಲಿಕ್ಕೆ ಈ ಪರ್ಟಿಕ್ಯುಲರ್ ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಮ್ಯಾರಥಾನ್ ಉದ್ದೇಶದಿಂದ ನಾವು ಮೇನ್ಲಿ 2 ವಿಷಯಗಳು ಹೇಳಬೇಕಂತ ಆಸೆ. ಒಂದು ಫಿಟ್ ಫ್ಯಾಕ್ಟ್ರಿ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡೋಕ್ಕೆ ನಾವು ಶಿವಕುಮಾರ್ ಸರ್ ಪ್ರಪೋಸ್ ಮಾಡಿದ್ದೀವಿ ಪೀನಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಥ್ರೂ. ಸೊ ಫಿಟ್ ಫ್ಯಾಕ್ಟ್ರಿ ಇನಿಷಿಯೇಟಿವ್ ಅಲ್ಲಿ ಯೋಗ ಕ್ಲಬ್ಸ್ ಆಮೇಲೆ ವಾಕಿಂಗ್ ಕ್ಲಬ್ಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಆಶೆ ಇದೆ ವಿತಿನ್ ದ 13,000 ಫ್ಯಾಕ್ಟ್ರೀಸ್ that are there in Pina. And the second thing is a healthy workforce is a productive workforce. We strongly believe in it. So healthy workforce ತರಕ್ಕೆ within the industries, within the factories, within the different segment verticals of industries, ಇದರಲ್ಲಿ ನಾವು ಏನೇನು ಹೆಲ್ತ್ ಸಂಬಂಧಪಟ್ಟು ಏನು ಸಪೋರ್ಟ್ಸ್ ಬೇಕೋ ಅದು ನಾವು we are very happy to provide through PIA, and we look forward for a very successful marathon today, sir. Sir, PIA Marathon 2025 in association with Bangalore Hospital ಇವತ್ತೇನು ನಾವು ಆಯೋಜಿಸಿದ್ದೀವಿ. ಐ ಥ್ಯಾಂಕ್ ಬ್ಯಾಂಗ್ಳೂರ್ ಹಾಸ್ಪಿಟಲ್. ಯಾಕಂದರೆ ನಮ್ಮ ಒಂದು ಈಗ IT-BT ಕಂಪ್ನೀಸ್ ಕಡೆನೇ ಮ್ಯಾರಥಾನ್ಸ್ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ಇಷ್ಟು ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಸೌತ್ ಈಸ್ಟ್ ಏಷ್ಯಾ ಅಂತ ಏನಿದೆ, ನಮ್ಮದು ಕೂಡ ಒಂದು ಹೆಲ್ತ್ ಆಸ್ಪೆಕ್ಟ್ಸಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಮತ್ತು ಒಂದು ಗುಡ್ ಕಾಂಬಿನೇಷನ್ಸು ಅಥವಾ ಒಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಎಂಟರ್ಪ್ರಿನರ್ಸು ಮತ್ತು ಎಂಪ್ಲಾಯೀಸ್ ಬಗ್ಗೆ ಒಂದು ಗುಡ್ ಕೊಲಾಬ್ರೇಷನ್ ವೇಯಲ್ಲಿ ನಾವು ಒಂದು ಹೆಲ್ತ್ ಆಸ್ಪೆಕ್ಟ್ಸಲ್ಲೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಆ ಹೆಲ್ತ್ ಆಸ್ಪೆಕ್ಟ್ಸು ವೈಸಲ್ಲಿ ಗೌರ್ಮೆಂಟ್ಗೂ ಕೂಡ ಒಂದು ಮನವಿ ಮಾಡಬೇಕು. ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಪೂರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಲಿ ಅನ್ನೋ ಇದಕ್ಕೆ ಒಟ್ಟಾರೆ ನಾವು ಪೀನಿಯಾ ರನ್ ಟುಗೆದರ್ ಎಂಟರ್ಪ್ರಿನರ್ಸ್, ಎಂಪ್ಲಾಯೀಸ್ ಆ್ಯಂಡ್ ಎನರ್ಜಿ ಅಂತ ಒಂದು ಟ್ಯಾಗ್ಲೈನ್ ಯೂಸ್ ಮಾಡಿದ್ದೀವಿ. ಹಾಗೆ ಇಂಡಸ್ಟ್ರಿಯಲ್ ಸ್ಪಿರಿಟ್ ಇನ್ ಮೋಷನ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋ ಅಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ ನಾವು ಎಂಟರ್ಪ್ರಿನರ್ ಆಗಿ ಮತ್ತು ನಮ್ಮ ಎಂಪ್ಲಾಯೀಸು ಕೂಡ ಕಾಂಟ್ರಿಬ್ಯೂಷನ್, ಇಟ್ಸ್ ಎ ಹ್ಯೂಜ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಎಕಾನಮಿ ಮತ್ತು ಒಂದು ನೇಷನ್ಗೆ ಕೊಡ್ತಾ ಇದ್ದೀವಿ. ಹಾಗೆ ಎಂಪ್ಲಾಯ್ಮೆಂಟ್ ಜನ್ರೇಷನು ಕೂಡ ಮಾಡಿರೋದ್ರಿಂದ ಇಲ್ಲಿನ ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದೆ. ಯಾಕಂದರೆ 13 ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು 13,000 ಇಂಡಸ್ಟ್ರೀಸ್ ಇದೆ. ಹಾಗಾಗಿ ಒಟ್ಟಾರೆ ನಮ್ಮ ಮನವಿ ಒಂದು ಈ ಉದ್ದೇಶ ಏನಂದರೆ ಹೆಲ್ತ್ ಆಸ್ಪೆಕ್ಟ್ಸಲ್ಲಿ ಈವನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಟು ಲುಕ್ ಆಫ್ಟರ್ ದರ್ ಹೆಲ್ತ್ ಆಸ್ಪೆಕ್ಟ್ಸು ಮತ್ತು ಯಂಗ್ ಜನ್ರೇಷನ್ಸು. ಹಾಗಾಗಿ ಬ್ಯಾಂಗ್ಳೂರ್ ಹಾಸ್ಪಿಟಲ್ಲು ಸಹಯೋಗದಲ್ಲಿ ಈ ಒಂದು ಈವೆಂಟ್ ನಡೀತಿದೆ. ನಮ್ಮ ಜೊತೆಲಿ ಅಭಿಷೇಕ್ ಅವರು ಇದ್ದಾರೆ. ಹಾಗಾಗಿ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಹಾಸ್ಪಿಟಲ್. ಇದರಲ್ಲಿ ಟೋಟಲ್ಲು 1500 ಮೆಂಬರ್ಸು ರಿಜಿಸ್ಟರ್ ಮಾಡಿದರು. ಆಮೇಲೆ ನಾವು ಲಾಸ್ಟು 4 ಡೇಸಲ್ಲೇ ಒಂದು ಸ್ಟಾಪ್ ಮಾಡಿದ್ವಿ. ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಪ್ರಿಪ್ರೇಷನ್ ಇದ್ದಿದ್ದು 500 to 600 ಪಾರ್ಟಿಸಿಪೇಷನ್ ಬರ್ತಾರೆ ಅಂತ. ಅಷ್ಟು ಜನ ಬಂದಿದ್ದಾರೆ. ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್. ಹಾಗೆ ನಮ್ಮ ಒಂದು MC ದಿನೇಶ್ ಸರ್ ಬಂದಿದ್ದಾರೆ, ಪಾಸ್ಟ್ ಪ್ರೆಸಿಡೆಂಟ್ ಕಾಸಿಯಾ ಮತ್ತು FKCCI.